ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ನ ಹೊಸ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಹೋಗಾಕತ್ತೀವಿ ಮಂತ್ರಾಲಯಕ್ಕೆ. ಇವಾಗ ಅರೌಂಡ್ ಟೈಮ್ ಬಂದ್ಬಿಟ್ಟು 11:30 ಆಗೈತಿ ನೈಟ್. ನಾವು ಹುಬ್ಬಳ್ಳಿಯಿಂದ ಇವಾಗ 11:30 12 o'clock ಬಿಟ್ವಿ ಅಂದ್ರೆ ಮಾರ್ನಿಂಗ್ 6:30 to 7 o'clock ಅಂದ್ರೆ ಮಂತ್ರಾಲಯದೊಳಗೆ ಇರ್ತೀವಿ. ಒಂದು 3 months ಬ್ಯಾಕ್ ಅಷ್ಟೇ ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ. ಮತ್ತೀಗ ಇನ್ನೊಂದು ಟೈಮ್ ಹೋಗ್ತಾ ಇದ್ದೀವಿ. ಅವಾಗವಾಗ ನಾವು ಮಂತ್ರಾಲಯಕ್ಕೆ ಹೋಗಿ ದೇವ್ರ ದರ್ಶನ ಅಂದ್ರೆ ರಾಯರ ದರ್ಶನ ತಗೊಳ್ಳುವಂಥ ಒಂದು ಅವಕಾಶ ನಮಗೆ ಸಿಗ್ತಾ ಇರ್ತೈತಿ. ಅದೊಂದು ಖುಷಿ ನೋಡ್ರಿ. ಈಗ ಟೈಮ್ ಬಂದ್ಬಿಟ್ಟು 7 o'clock ಆಗೈತಿ. 7 o'clock ಅಂದ್ರೆ ನಾವು ಮಂತ್ರಾಲಯ ರೀಚ್ ಆಗಿದ್ದೇವೆ ನೋಡಿ. ಇವಾಗ ಫಸ್ಟ್ ಒಂದು ರೂಮ್ ಮಾಡ್ಕೋತಿದ್ದೆ. ರೂಮ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ನಂತರ ದೇವ್ರ ದರ್ಶನಕ್ಕೆ ಅಂಥೇಳಿ ಹೋಗೋದು ಪ್ಲ್ಯಾನ್ ಐತಿ. ನರ್ಮದಾ ನದಿ ತೀರದೊಳಗನ ಇರುವಂಥ ರಾಘವೇಂದ್ರ ಸ್ವಾಮಿ ಮಠ ಮಂತ್ರಾಲಯದೊಳಗೆ ನೋಡಾಕ ಭಾಳ ಚಂದ ಐತಿ ನೋಡ್ರಿ. ಲೈಫ್ ಒಳಗೆ ಒನ್ ಟೈಮ್ ಆದರೂ ಮಂತ್ರಾಲಯಕ್ಕೆ ಬಂದು ಹೋಗ್ಬೇಕು, ಅಷ್ಟು ಚೆನ್ನಾಗೈತಿ ದೇವಸ್ಥಾನ. ಇವಾಗ ಇಲ್ಲಿ ಅಂಟಿಯವರೆಲ್ಲ ಇದ್ದಾರ. ಕೆಲವೊಂದು ಅಂಟಿಗಳೆಲ್ಲ ಮುಂದೆ ಹೋಗಿದಾರ. ಈಗ ನಾವು ಅಷ್ಟೇ ಹಿಂದಿದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ ನೋಡಿ. ಎಷ್ಟು ಸುಂದರವಾದ ನೋಟ ಆಯ್ತು ನೋಡಿ ಸರೌಂಡಿಂಗ್. ಸ್ವಾಮಿ ದರ್ಶನಕ್ಕೆ ಹೊರಡ್ತಾ ಇದ್ದೀವಿ. ಇಲ್ಲಿ ಇವತ್ತು ರವಿವಾರದಿಂದ ಭಾಳಷ್ಟು ರಶ್ ಇದೆ. ಭಾಳಷ್ಟು ಜನ ಇಲ್ಲಿ ರಾಘವೇಂದ್ರ ದರ್ಶನ ಮಾಡಲಿಕ್ಕೆ ಶ್ರೀ ರಾಘವೇಂದ್ರ ಸ್ವಾಮಿಗೆ ದರ್ಶನ. ಇಲ್ಲಿ ನಾವು ಬೆಳಗ್ಗೆನ ಬಂದ್ವಿ. ಅಂದ್ರೆ ಬೆಳಗ್ಗೆ ಅಂದ್ರೆ 8-8:30 ಸುಮಾರು ಬಂದು ರೀಚ್ ಆಗಿ ಸ್ವಲ್ಪ ರೂಮ್ ಸಿಗ್ಬೇಕಂದ್ರೆ ಲೇಟ್ ಆಗ್ತಾ. ಎದಕ್ಕಂದ್ರೆ ಇವತ್ತು ಸಂಡೇ ಅಲ್ಲ, ಅದಕ್ಕಂತ ಭಾಳ ರಶ್ ಐತಿ. ಎಲ್ಲ ರೂಮ್ ಹುಡ್ಕೊಂಡು ಮತ್ತು ಅಲ್ಲೇ ಟಿಫನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಈಗ ಜಸ್ಟ್ ಗುಡಿಗೆ ಹೋಗ್ತಾ ಇದ್ದೀವಿ ನೋಡ್ರಿ. ನೋಡಿ ರಾಯರ ದರ್ಶನ ಮಾಡೋಣ ನೋಡ್ರಿ. ಸಂಡೇ ಇರೋದ್ರಿಂದ ಇವತ್ತು ಭಾಳ ರಶ್ ಐತಿ. ಈಗ ನಮ್ಮವರೆಲ್ಲ ಮುಂದೆ ಹೋಗಿದಾರ. ಇವಾಗ ಜಸ್ಟ್ ನಾವು ರಾಯರ ಮಠದೊಳಗೆ ಎಂಟ್ರಿ ಆಗಿದ್ದೀವಿ. ನಾವು ರಾಯರ ಮಠಕ್ಕೆ ಭಾಳಷ್ಟು ಸಾರಿ ಬಂದೀವಿ. ಅಂದ್ರೆ ಲಾಸ್ಟ್ ಒಂದು 6 months ಬ್ಯಾಕ್ ಬಂದಿದ್ವಿ. ಈಗ ಮತ್ತೊಮ್ಮೆ ಬಂದೀವಿ. ರಾಯರ ದರ್ಶನ ಇನ್ನೊಮ್ಮೆ ಮಾಡುವಂಥ ಅವಕಾಶ ಸಿಕ್ಕೈತಿ. ರಾಯರ ದರ್ಶನ ತಗೊಂಡು ಎಲ್ಲರೂ ಪುನೀತರಾಗೋಣ ಅಂಥೇಳಿ ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಫಸ್ಟ್ ದರ್ಶನಕ್ಕೆ ಹೋಗ್ತಾರೋ ಏನು. ಇವಾಗ ಇಲ್ಲಿ ಅಂಟಿಯವರೆಲ್ಲ ಇದ್ದಾರ. ಕೆಲವೊಂದು ಅಂಟಿಗಳೆಲ್ಲ ಮುಂದೆ ಹೋಗಿದಾರ. ಈಗ ನಾವು ಅಷ್ಟೇ ಹಿಂದಿದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ ನೋಡಿ. ಎಷ್ಟು ಸುಂದರವಾದ ನೋಟ ಆಯ್ತು ನೋಡ್ರಿ ಸರೌಂಡಿಂಗ್.
ಸದ್ಯ ನಾವು ನಮ್ಮ ರಾಯರ ಮಠದೊಳಗಿದ್ದೀವಿ. ಈಗ ಸಂಡೇ ಇರೋದ್ರಿಂದ ಭಾಳ ರಶ್ ಐತಿ. ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ. ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದರ್ಶನಕ್ಕೆ ಹೋಗಬೇಕಾದ್ರಂತೂ ಯೂಶ್ವಲಿ ಒಳಗಡೆ ಕ್ಯಾಮ್ರಾ ಎಲ್ಲ ಅಲಾವ್ ಇರೋಂಗಿಲ್ಲ. ಈಗ ಫಸ್ಟ್ ಕ್ಯೂ ಅಂತೂ ಭಾಳ ದೊಡ್ಡದೈತಿ ಅಂತ ಅನ್ಸಾತೈತಿ. ಈಗ ರಾಯರ ದರ್ಶನಕ್ಕೆ ಹೋಗೋಣ ಬರ್ರಿ. ಈಗ ಬರ್ರಿ ರಾಯರ ದರ್ಶನ ತಗೊಳಕ್ಕೆ ಮುಂದೆ ಹೋಗೋಣಂತೆ. ಇಲ್ಲೇ ಆಂಟಿ ಅಂಕಲ್ ಎಲ್ಲರೂ ಇದ್ದಾರೆ. ಪಾಳೆ ಹಚ್ಚಿದಾರ, ವೇಟ್ ಮಾಡಾಕತ್ತಾರಂತ ಹೇಳತ್ತಾರ. ಬೇಗ ಹೋಗೋಣ ಅಂತೇಳಿ ಅದಕ್ಕೆ ಹೋಗೋಣ ಬರ್ರಿ. ಶ್ರೀ ರಾಘವೇಂದ್ರ ಸ್ವಾಮಿ ಮಠ. ಈಗ ತಾನೇ ದೇವರ ದರ್ಶನ ತೊಗೊಂಡು ಬಂದ್ವಿ. ದೇವರ ದರ್ಶನ ತೊಗೊಂಡು ಬಂದ ನಂತರ ಇಲ್ಲೇ ನೀವು ಗುಡಿಯಿಂದ ಜಸ್ಟ್ ಹೊರಗಡೆ ಬಂದ್ರೂ ಸಾಕು. ಇಲ್ಲಿ ನೆಕ್ಸ್ಟ್ ಬರೋದ ನಿಮ್ಗೆ ಭೋಜನಾಲಯ. ಇಲ್ಲೇ ಅನ್ನಪೂರ್ಣ ಭೋಜನಾ ಶಾಲೆ ಐತಿ. ಇಲ್ಲಿ ಟೈಮಿಂಗ್ 11 ಗಂಟೆ. ಇಲ್ಲಿ ಪ್ರಸಾದ ವ್ಯವಸ್ಥೆ ಇರುತ್ತೆ. ಅದು 11 ಗಂಟೆಯಿಂದ 2 ಗಂಟೆ, ಸಾಯಂಕಾಲ 7ರಿಂದ 9 ಗಂಟೆ. ಈ ಸದ್ಯ ನಾವೇನು ಪ್ರಸಾದ ತೊಗೊಳತ್ತಿಲ್ಲ, ಅಂದ್ರೆ ಭಾಳ ಲೇಟ್ ಆಗ್ತೈತಿ ಅಂಥೇಳಿ ಜಸ್ಟ್ ಹಂಗೆ ಹೋಗ್ತಾ ಇದ್ದೀವಿ ಇವಾಗ. ಈಗ ರಾಯರ ದರ್ಶನ ಅಂತೂ ತೊಗೊಂಡ್ವಿ. ರಾಯರ ದರ್ಶನ ತೊಗೊಂಡು ಈಗ ನೆಕ್ಸ್ಟ್ ನಾವೆಲ್ಲ ಸೇರಿ ನದಿಗೆ ಹೋಗ್ತಾ ಇದ್ದೀವಿ. ನದಿ ದರ್ಶನ ತೊಗೊಂಬರ್ತೀವಿ ಅಷ್ಟೇ. ಇಲ್ಲೆಲ್ಲ ಒಂಟೆಗಳಿದಾವೆ. ಒಂಟೆಗಳು ಬೇಕು. ಇಲ್ಲೆಲ್ಲ ನೋಡ್ರಿ ಒಂಟೆಗಳಿದಾವೆ. ಈ ಒಂಟೆಗಳ ಮೇಲೆ ಬೇಕಂದ್ರೆ ನೀವು ಹತ್ಕೊಂಡು ಹೋಗ್ಬೋದು. ಸಣ್ಣ ಮಕ್ಕಳೆಲ್ಲ ಒಂಟಿ ಮೇಲೆ ಒಂದು ರೈಡ್ ಮಾಡಿದ್ರಂದ್ರೆ ಭಾಳ ಖುಷಿ ಆಗ್ಬಿಡ್ತಾರೆ ನೋಡ್ರಿ.
ಈ ಸದ್ಯ ಈಗ ನಾವೆಲ್ಲ ನದಿ ದಡದೊಳಗಿದ್ದೀವಿ. ಕೆಲವೊಂದು ಮಕ್ಕಳೆಲ್ಲ ತೆಪ್ಪದೊಳಗೆ ಎಷ್ಟು ಚಂದ ಆಟ ಆಡತ್ತಾರ ನೋಡ್ರಿ. ಆದರೆ ನೀರು ಭಾಳ ಕಡಿಮೆ ಐತಿ. ನೀರು ಸ್ವಲ್ಪ ಜಾಸ್ತಿ ಇದ್ರೆ ಚಲೋ ಅಂತ ಅನಿಸ್ತೈತಿ. ಅಲ್ಲೇ ದೂರ ಬೇರೆ ಒಂದು ನೀರೇನು ಹರಿದು ಬರ್ತೈತಲ್ಲ, ಅಲ್ಲೊಂದು ಅಣೆಕಟ್ಟು ಕಟ್ಟಿದಾರಂತೆ. ಹಿಂಗಾಗಿ ಅವ್ರು ನೀರು ಫೋರ್ಸ್ ಜಾಸ್ತಿ ಆದಾಗಷ್ಟೇ ನೀರು ಬಿಡ್ತಾರೆ. ಹಿಂಗಾಗಿ ನೀರು ಬಿಟ್ಟಿಲ್ಲ ಅಂಥೇಳಿ ನೀರು ಭಾಳ ಕಡಿಮೆ ಐತಿ ನೋಡ್ರಿ. ಈಗ ಬೇಸಿಗೆ ಟೈಮ್ ಅಲ್ಲ, ಅದಕ್ಕಂಥೇಳಿ ಭಾಳ ಕಡಿಮೆ ಐತಿ ನೋಡ್ರಿ ನೀರು ನದಿ ಒಳಗಡೆ. ಈಗ ಅಲ್ಲೇ ಒಂದು ದೇವಿ ಗುಡಿ ಇತ್ತು. ಆ ದೇವಿ ಗುಡಿ ಒಳಗಡೆ ದರ್ಶನ ತೊಗೊಂಡು ಬಂದ್ವಿ. ಇಲ್ಲಿ ನದಿ ತೀರದಾಗನ ಗುಡಿ ಐತಿ. ಆ ಗುಡಿ ಎಲ್ಲ ಭಾಳ ಚಂದ ಐತಿ ನೋಡ್ರಿ. ಬಿಸಿಲು ಸ್ವಲ್ಪ ಜಾಸ್ತಿನೇ ಐತಿ ಇಲ್ಲೆಲ್ಲ. ಈ ಸೈಡೆಲ್ಲ ಸ್ವಲ್ಪ ಬಿಸಿಲು ಜಾಸ್ತಿ ಅಲ್ಲ, ನಮ್ಮ ಸೈಡ್ ಅಷ್ಟೊಂದು ಬಿಸಿಲು ಇರೋಂಗಿಲ್ಲ. ಆದರೆ ಇಲ್ಲೇ ಬಿಸಿಲು ಜಾಸ್ತಿ. ಇಲ್ಲೆಲ್ಲ ಒಂಟಿ ಕುದುರೆಗಳ ರೈಡ್ ಐತಿ ಸಣ್ಣ ಮಕ್ಕಳಿಗೆ ಅಂಥೇಳಿ. ಬರ್ರಿ ಲಿಂಬು ಸೋಡಾ ಕುಡಿಯೋನು. ಇಲ್ಲೇ ಭಾಳ ಬಿಸಿಲು ಐತಲ್ಲ, ನಾವು ಬೆಳಗ್ಗೆನ ಬಿಟ್ಟಿದ್ದೇವೆ. ಈಗೆಲ್ಲ ಅಡ್ಡಾಡಿ ನೋಡ್ಕೊಳ್ಳೋದ್ರಾಗ ಸುಸ್ತಾಗ್ಬಿಡುತ್ತೆ. ಈ ಬಿಸಿಲು ಒಳಗಡೆ ಸ್ವಲ್ಪ ಕೋಲ್ಡಾಗಿ ಏನಾದರೂ ಕುಡಿದ್ರೆ ಭಾಳ ಚಲೋ ಅಲ್ಲ. ಅದಕ್ಕಂಥೇಳಿ ಈಗ ಇಲ್ಲಿ ಲಿಂಬು ಸೋಡಾ ಹಚ್ಚಿದಾರೆ. ಇವು ನಮ್ದು ಚೈಲ್ಡ್ಹುಡ್ ಮೆಮರೀಸ್ ಅಂತ ಹೇಳ್ಬೋದು. ನಾವು ಸಣ್ಣವರಿದ್ದಾಗ ಭಾಳ ಇರ್ತಿದ್ವಿ. ಈ ಟೈಪ್ ಲಿಂಬು ಸೋಡಾ ಈಗ ನೋಡಕ್ಕೆ ಸಿಗೋದು ಭಾಳ ಕಡಿಮೆ ನೋಡ್ರಿ. ಹಾಂ, ಸ್ವಲ್ಪ ಲೈಟಾಗಿ ಮಸಾಲೆ ಹಾಕಿ. ಫುಲ್ ಬಿಸಿಲಂತೂ ಭಾಳ ಐತಿ. ಆ ಬಿಸಿಲು ಒಳಗೆ ಈ ಯಾವ ಸೋಡಾ ರೀ? ಹಾಂ, ಕೋಲ್ಡ್ ಲಿಂಬು ಸೋಡಾ ಕುಡಿದ್ರೆ ಮಸ್ತ್ ಮಜಾ ಬರ್ತೈತಿ ನೋಡ್ರಿ. ಭಾಳ ಚಲೋ ಅಂತ ಅನ್ಸುತ್ತೆ. ಸ್ವೀಟ್ ಸ್ವಲ್ಪ ಕಡಿಮೆ ಆಗ್ಯದಮ್ಮ. ಸ್ವೀಟ್ ಹಾಕಿ. ಇಲ್ಲೆಲ್ಲ ದೇವ್ರ ದರ್ಶನನೂ ಆಯ್ತು, ನಂತರ ನದಿ ದರ್ಶನನೂ ಆಯ್ತು. ಈಗ ನೆಕ್ಸ್ಟ್ ನಮ್ಮ ಪಯಣ ರೂಮ್ ಕಡೆಗೆ. ರೂಮ್ ಮಾಡಿದ್ದೇವಲ್ಲ, ಈಗ ಅಲ್ಲಿ ರೂಮ್ ಕಡೆಗೆ ಹೋಗ್ತೀವಿ. ರೂಮ್ ಕಡೆಗೆ ಹೋದ ನಂತರ ನೆಕ್ಸ್ಟ್ ಅಲ್ಲಿಂದ ಬೇರೆ ಪ್ಲೇಸಿಗೆ ಹೋಗೋದು. ಪುಸ್ತಕಾಲಯ ಐತಿಲ್ಲಂದ್ರೆ ಎಷ್ಟು ಮಸ್ತ್. ಎಲ್ಲ ರಾಘವೇಂದ್ರ ಸ್ವಾಮಿದು ಮತ್ತು ನಮ್ಮ ಭಗವದ್ಗೀತಾ ಎಲ್ಲ ಬುಕ್ಸ್ ಇದಾವೆ. ಭಾಳ ಬುಕ್ಸ್ ಇದಾವೆ. ರಾಘವೇಂದ್ರ ಸ್ವಾಮಿ ಚರಿತ್ರೆ ಐತಿ. ರಾಯರ ದರ್ಶನನೂ ಆತ, ನದಿ ದರ್ಶನನೂ ಆತ. ಪುಸ್ತಕಾಲಯ ಅಂದ್ರೆ ಮೀನ್ಸ್ ಗ್ರಂಥಾಲಯ ನೋಡ್ಕೊಂಬಂದ್ವಿ. ಭಾಳ ಚೆನ್ನಾಗಿತ್ತು. ವೆರೈಟೀಸ್ ಆಫ್ ಬುಕ್ಸ್ ಎಲ್ಲ ಇದ್ವು. ಅದರೊಳಗಡೆ ನಮ್ಮ ಮನೆಯವರು ಒಂದೆರಡು ಬುಕ್ಸನ್ನು ತೊಗೊಂಡ್ರಿಗೆ. ಬುಕ್ಸ್ ಕಲೆಕ್ಷನ್ ಮಾತ್ರ ರಾಘವೇಂದ್ರ ಸ್ವಾಮಿ ಬಗ್ಗೆ ಮತ್ತು ನಮ್ಮ ಭಗವದ್ಗೀತಾ ಬಗ್ಗೆ ಭಾಳ ಚೆನ್ನಾಗಿ.
ಇವತ್ತು ಸಂಡೇ ಅಲ್ಲ, ಅದಕ್ಕಂತ ಹೇಳಿ ಸ್ವಲ್ಪ ದೇವಸ್ಥಾನದೊಳಗೆ ಗದ್ದಲ ಭಾಳ ಐತಿ.